ಪೆರುಸು ಇದು ವೈಭವ್, ಸುನಿಲ್ ರೆಡ್ಡಿ, ನಿಹಾರಿಕಾ ಇನ್ನಿತರ ನಟಿಸಿ ಇಲಾಂಗೋ ರಾಮ್ ಅವರು ಆಕ್ಷನ್ ಕಟ್ ಹೇಳಿರೋ ಸಿನಿಮಾ. ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ, ಒಬ್ಬ ತಾತಪ್ಪ ಹೇಳೋಕ್ಕಾಗದಿರೋ ಸ್ಥಿತಿಲಿ ಡೆತ್ ಆಗ್ತಾರೆ. ಆಗ ಫ್ಯಾಮಿಲಿ ಮೆಂಬರ್ಸು ಆ ಹೇಳೋಕ್ಕಾಗದಿರೋ ಸಿಚುವೇಶನ್ನ ಹೇಗೆ ಮ್ಯಾನೇಜ್ ಮಾಡಿದ್ರು, ಆ ತಾತಪ್ಪನಿಗೆ ಆಗಿರೋ ಪರಿಸ್ಥಿತಿ ಏನು ಅನ್ನೋದೇ ಈ ಸಿನಿಮಾದ ಕತೆ. ಸಿನಿಮಾ ಪೂರ್ತಿ ನಡೆಯೋದು ಒಂದು ಯಾರಿಗೂ ಹೇಳೋಕ್ಕಾಗದಿರೋ ಒಂದು ರೀಸನ್ ಇಂದ. ಅದು ಕೆಲವರಿಗೆ ಹೀಗೂ ಉಂಟು ಅನಿಸ್ಬೋದು, ಬಟ್ ಸಿನಿಮಾದಲ್ಲಿ ಕಾಮಿಡಿ ಹುಟ್ಟಾಕೋಕೆ ಆ ರೀಸನ್ನೇ ತುಂಬ ಮ್ಯಾಟ್ರ್ ಆಗುತ್ತೆ. ಆ ಮ್ಯಾಟ್ರ್ ಏನಂತ ಸಿನಿಮಾ ಸ್ಟಾರ್ಟಲ್ಲೇ ಗೊತ್ತಾಗುತ್ತೆ. ಹಾಗೆ ಸಿನಿಮಾ ಪೂರ್ತಿ ನೋಡಿಸ್ಕೊಂಡು ಹೋಗುತ್ತೆ. ನಂಗೆ ಇಷ್ಟ ಆಯಿತು ಆ ಪಾಯಿಂಟ್. ಈ ಐಡಿಯಾ ಹೇಗಾದರೂ ಬಂತು ಅಂತ ಬಿದ್ದು ನಕ್ಕದೆ ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಂಟೆಂಟ್ನ ಒಲಗಾರಾಗಿ ನುಡಿಸೋ ಎಲ್ಲ ಕ್ವಾಲಿಟೀಸು ಈ ಸಿನಿಮಾ ಆಗಿದೆ. ಬಟ್ ಮೇಕರ್ಸು ಎಲ್ಲೂ ಆ ಕಡೆ ತಲೆ ಹಾಕದೆ ಜೆನ್ಯೂನ್ ಆಗಿ ಕತೆಗೆ ಸ್ಟಿಕ್ ಆಗಿದ್ದಾರೆ. ಹಾಗೆ ಸಿನಿಮಾ ಪೂರ್ತಿ ಸಿಚುವೇಶನ್ ಕಾಮಿಡಿ, ಕ್ಯಾರೆಕ್ಟರ್ ರಿಲೇಟೆಡ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಸೀನ್ಸ್ ಕಾಮಿಡಿಲೇ ರನ್ ಆಗುತ್ತೆ. ಆ ಇಬ್ಬರು ಮಕ್ಕಳು, ಸೊಸೆಯರು, ಪಕ್ಕದ ಮನೆ ಆಂಟಿ, ಡಾಕ್ಟ್ರು ಎಕ್ಸೆಟ್ರಾ. ಇನ್ನು ಸಿನಿಮಾ ನೋಡಿ ಮುಗಿಸೋದ ಮೇಲೆ ನಿಮ್ಗೆ ಅನ್ಸೋದು ಎರಡೇ. ಒಂದು, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು, ಇಲ್ಲ ಹೀಗೂ ಉಂಟ, ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಎಂಡ್ ವಾಸ್ ಸೋ ಫನಿ. ಇನ್ನು ನೆಗೆಟಿವ್ ವಿಷಯಕ್ಕೆ ಬಂದರೆ, ಕತೆ ಪೂರ್ತಿ ಫಸ್ಟ್ ಹಾಫಲ್ಲೇ ಮುಗಿತಾ ಬರುತ್ತೆ. ಅದಲ್ಲೇ ಹೇಳಿದ್ದನ್ನ ಸೆಕೆಂಡ್ ಹಾಫಲ್ಲಿ ಎಳಿತಾ ಹೋಗ್ತಾರೆ. ಹಾಗಾದರೆ ತಾತ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇರೋ ಫ್ಯಾಮಿಲಿ ಕತೆ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂದರೆ ನೀವು ಅಲ್ಲೇ ಎಡ್ವರ್ಟ್ ಮಾಡ್ಕೊಂಡ್ರಿ. ಇದು ಅಡಲ್ಟ್ ಕಾಮಿಡಿ, ಫ್ರೆಂಡ್ಸ್ ಜೊತೆ ನೋಡ್ಬೋದು ಅಷ್ಟೇ. ಹಾಗಂತ 18+ ಸೀನ್ಸ್ ಎಕ್ಸ್ಪೋಸಿಂಗ್ ಏನೂ ಇಲ್ಲ. ಆ ಪಾಯಿಂಟ್ ಮಾತ್ರ 18+ ಥರ ಇರುತ್ತೆ. ಗಿವ್ ಎ ಟ್ರೈ. ಈ ಸಿನಿಮಾ ನೋಡಬೇಕಂದ್ರೆ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.